ಹಾಸನ. ನಮ್ಮ ಹಾಸನ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ವೈಕುಂಠ ಏಕಾದಶಿಯ ಅಂಗವಾಗಿ ಹಾಸನದ ಸೀತಾರಾಮಾಂಜನೇಯ ದೇವಾಲಯದಲ್ಲಿ ಸ್ವರ್ಗದ ಬಾಗಿಲು ಪ್ರವೇಶ ಮಾಡಿದ ಶಾಸಕ ಎಚ್.ಪಿ. ಸ್ವರೂಪ್. ಜಿಲ್ಲಾ ಮಂತ್ರಿ ಕೆ.ಎನ್. ರಾಜಣ್ಣ ಜಿಲ್ಲೆ ಬಿಟ್ಟು ಹೋಗಲಿ, ಉಸ್ತುವಾರಿ ಜಾಗಕ್ಕೆ ಬೇರೆಯವರನ್ನ ನೇಮಿಸಿ ಕಾಂಗ್ರೆಸ್ ಮುಖಂಡ ರಂಗಸ್ವಾಮಿ ಬನವಾಸೆ ಆಗ್ರಹ. ಹಾಸನದ ಸಂಸ್ಕೃತ ಭವನದಲ್ಲಿ 2 ದಿನದ ಹಿರಿಯ ಕಲಾವಿದರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಪಾಸಾ ಕುಮಾರ್ ಚಾಲನೆ. ವೈಕುಂಠ ಏಕಾದಶಿಯ ಅಂಗವಾಗಿ ಹಾಸನದ ಮಹಾರಾಜ ಪಾರ್ಕ್ ಬಳಿ ಇರುವ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪುರಸ್ಕಾರ ನೆರವೇರಿದವು. ಇದೇ ವೇಳೆ ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ ಅವರು ಕೂಡ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದರು. ವೈಕುಂಠ ಏಕಾದಶಿಯನ್ನ ಪೌಷ ಪುತ್ರದ ಏಕಾದಶಿ, ಮುಕ್ಕೋಟಿ ಏಕಾದಶಿ, ಭೀಷ್ಮ ಏಕಾದಶಿ ಅಂತ ಸಹ ಕರೆಯುತ್ತಾರೆ. ಈ ದಿನ ವಿಷ್ಣು ಹಾಗೂ ವಿಷ್ಣುವಿನ ಅವತಾರದಲ್ಲಿ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯಲ್ಲಿ ಭಾಗಿಯಾಗುವುದರಿಂದ ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನೋದು ಜನರ ನಂಬಿಕೆ. ವೈಕುಂಠ ಏಕಾದಶಿಯ ದಿನ ಹೆಚ್ಚಿನ ವಿಷ್ಣು ದೇವಾಲಯಗಳಲ್ಲಿ ವೈಕುಂಠ ದ್ವಾರ ಎಂಬ ವಿಶೇಷ ಪ್ರವೇಶವನ್ನು ನಿರ್ಮಿಸಲಾಗುತ್ತೆ. ಈ ಮಂಗಳಕರ ದಿನದಂದು ಈ ದ್ವಾರವನ್ನ ಹಾದು ಹೋಗುವವರು ವೈಕುಂಠವನ್ನ ತಲುಪ್ತಾರೆ ಅಂತ ಸಹ ಹೇಳಲಾಗುತ್ತೆ. ಇದೇ ವೇಳೆ ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ ಮಾಧ್ಯಮದೊಂದಿಗೆ ಮಾತನಾಡಿ, ವೈಕುಂಠ ಏಕಾದಶಿ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಸೀತಾರಾಮಾಂಜನೇಯ ದೇವಾಲಯದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡುತ್ತಾ ಬಂದಿದ್ದಾರೆ. ಬೆಳಗ್ಗಿನಿಂದ ಸಂಜೆಯವರೆಗೂ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದೇವರ ದರ್ಶನ ಪಡೆದು ಪುನೀತರಾಗ್ತಾರೆ. ಸರ್ವರಿಗೂ ಆ ಭಗವಂತನು ಒಳ್ಳೆಯದನ್ನ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿರುವುದಾಗಿ ಹೇಳಿದರು. ಬಂದ ಸಾವಿರಾರು ಭಕ್ತರಿಗೆ ಲಾಡು ರೂಪದಲ್ಲಿ ಪ್ರಸಾದ ಕೊಡಲಾಗ್ತಿದೆ ಅಂತ ಹೇಳಿದ್ರು. ಇದೇ ವೇಳೆ ವೈಕುಂಠ ಏಕಾದಶಿಯ ಶುಭಾಶಯವನ್ನ ಕೂಡ ಕೋರಿದ್ರು. ಹಾಸನದ ಸಮಸ್ತ ಜನತೆಗೆ ವೈಕುಂಠ ಏಕಾದಶಿಯ ಶುಭಾಶಯ ಕೊಡ್ತಾ, ಪ್ರತಿ ವರ್ಷದಂತೆ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ಎಲ್ಲಾ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಎಲ್ಲ ಭಕ್ತಾದಿಗಳು ಸೇರಿ ಬಹಳ ಅದ್ದೂರಿಯಾಗಿ ಆಚರಣೆಯನ್ನು ಮಾಡ್ತಾರೆ ಪ್ರತಿ ವರ್ಷದಂತೆ. ಈ ವರ್ಷವೂ ಕೂಡ ಸರಿಸುಮಾರು 25,000ಕ್ಕೂ ಹೆಚ್ಚು ಭಕ್ತಾದಿಗಳು ಬಂದು ದೇವರ ದರ್ಶನ ಪಡೆಯೋದು, ಆಶೀರ್ವಾದ ಪಡಿತಾರೆ. ಭಗವಂತ ಹಾಸನ ಜನತೆ ಎಲ್ಲದೂ ಸಮಸ್ತ ಜನತೆಗೆ ಒಳ್ಳೇದು ಮಾಡಿ ಅಂತ ಮತ್ತೊಮ್ಮೆ ನಾನು ಎಲ್ಲ ನಮ್ಮ ಸೀತಾರಾಮಾಂಜನೇಯ ದೇವಸ್ಥಾನ. ಇದೇ ಸಂದರ್ಭದಲ್ಲಿ ಸೀತಾರಾಮಾಂಜನೇಯ ದೇವಸ್ಥಾನ ಸೇವಾ ಸಮಿತಿ ಅಧ್ಯಕ್ಷ ಶ್ರೀಕಾಂತ್, ಕಾರ್ಯದರ್ಶಿ ಶ್ರೀನಿವಾಸ್ ಮೂರ್ತಿ, ಖಜಾಂಜಿ ಅನಂತರಾಮು, ಗಿರೀಶ್, ನಿರ್ದೇಶಕರಾದ ಅಶ್ವಥ್, ರಕ್ಷಿತ್, ವೆಂಕಟಸುಬ್ಬಯ್ಯ, ನಟರಾಜು ಇತರರು ಹಾಸನ ಜಿಲ್ಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ರೂ ಪಕ್ಷದೊಳಗೆ ಗೊಂದಲವನ್ನುಂಟು ಮಾಡುತ್ತಿದ್ದ ಜಿಲ್ಲೆಯಲ್ಲಿ ನಿರೀಕ್ಷಿತ ಅಭಿವೃದ್ಧಿ ಕೆಲಸ ಮಾಡಿಲ್ಲದಿರೋದ್ರಿಂದ ಕೂಡಲೇ ಜಿಲ್ಲಾ ಉಸ್ತುವಾರಿ ಸಚಿವ ಕೆ.ಎನ್. ರಾಜಣ್ಣ ಅವರನ್ನ ಬದಲಾವಣೆ ಮಾಡಬೇಕು ಅಂತ ಕಾಂಗ್ರೆಸ್ ಮುಖಂಡರಾದ ಬನವಾಸಿ ರಂಗಸ್ವಾಮಿ ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ, ಹಾಸನ ಜಿಲ್ಲೆಯ ಉಸ್ತುವಾರಿ ವಹಿಸಿಕೊಂಡು ಸುಮಾರು 2 ವರ್ಷಗಳಾಗ್ತಿದ್ದು ಕಾಂಗ್ರೆಸ್ ಕಾರ್ಯಕರ್ತರ ನೋವಿಗೆ ಸ್ಪಂದಿಸುತ್ತಿಲ್ಲ. ಉಸ್ತುವಾರಿ ಸಚಿವರು ಈಗಿನ ತನಕ ಯಾವುದೇ ರೀತಿಯ ಅನುದಾನವಾಗಲಿ ಅಲ್ಪಸಂಖ್ಯಾತರ ಹಿಂದುಳಿದ ವರ್ಗದವರ ಕಡೆ ಯಾವುದೇ ಗಮನ ಕೊಡದೆ ಪಕ್ಷದ ಮುಖಂಡರು ಮತ್ತು ಸದಸ್ಯರನ್ನ ಲೆಕ್ಕಿಸದೆ ಉಡಾಫಿ ರೀತಿಯಲ್ಲಿ ನಡೆದುಕೊಳ್ತಿದ್ದಾರೆ ಅಂತ ಬೇಸರ ವ್ಯಕ್ತಪಡಿಸಿದರು. ಹಾಸನ ಜಿಲ್ಲೆಯು 7 ವಿಧಾನಸಭಾ ಕ್ಷೇತ್ರವನ್ನು ಒಳಗೊಂಡಿದ್ದು ರಾಜಣ್ಣ ಯಾವುದೇ ಕೆಲಸಗಳನ್ನು ಮಾಡದೆ ಜಿಲ್ಲೆಗೆ ಭಾರವಾಗಿದ್ದಾರೆ ಹಾಗೂ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ. ಇಂತಹ ವ್ಯಕ್ತಿ ಆಡಳಿತದಲ್ಲಿ ಇರೋದು ಸೂಕ್ತವಲ್ಲ. ಆದಷ್ಟು ಬೇಗ ರಾಜಣ್ಣ ಅವರನ್ನ ಉಸ್ತುವಾರಿ ಸಚಿವರಿಂದ ಕೆಳಗಿಳಿಸಿ ಬೇರೆಯವರನ್ನು ಹಾಸನದ ಉಸ್ತುವಾರಿ ಸಚಿವರನ್ನಾಗಿ ನೇಮಿಸಬೇಕು ಅಂತ ಈಗಾಗಲೇ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಅವರಿಗೆ ಮನವಿ ಸಲ್ಲಿಸಲಾಗಿದೆ ಅಂತ ತಿಳಿಸಿದರು. ಫಾರಿನ್ ಸಿಸ್ಟಮ್ ಬರೀ ಅಲ್ಲಿ ಹೇಳಿಕೆ ಕೊಡೋದು, ಇಲ್ಲಿ ಹೇಳಿಕೆ ಕೊಡೋದು ಹೋಗ್ತಾ ಇರೋದು. ಅಟ್ಲೀಸ್ಟ್ ಏನು ಪಕ್ಷದ ಕಾರ್ಯಕರ್ತರ ಸಮಸ್ಯೆ ಏನು, ಅವ್ರ ನೋವೇನು, ಅವರ ಬದುಕನ್ನು ಯಾವ ರೀತಿ ಕಟ್ಕೊಡ್ಬೇಕು, ಹಲವಾರು ವರ್ಷಗಳಿಂದ ದುಡಿದಿದ್ದಾರೆ, ಅವ್ರಿಗೆ ಯಾವ ರೀತಿ ನಾನು ಸ್ಪಂದಿಸಬಲ್ಲೆ, ಯಾವ ಕೇಳ್ಬಿಡಿ. ಪಾಪ ಮಹಿಳಾ ಅಧ್ಯಕ್ಷ ಮೊನ್ನೆ ಪಾಪ ಬಂತು, ಯಾವುದೋ ಒಂದು ನಮ್ಮ ತಾರಚಂದನ್ ಅವರು ಬಂದ್ರು ಒಂದು ಸಭೆಯಲ್ಲಿ, ತಿರುಗಿ ಕೂಡ ಪಾಪ ನೋಡ್ತಿಲ್ಲ ಅವರು. ಹಾಗಾಗಿ ಎಲ್ಲೋ ಒಂದ್ ಕಡೆ ಇವರು ನಮ್ಮ ಜಿಲ್ಲೆಗೆ ಭಾರವಾಗ್ತಾ ಇದ್ದಾರೆ ಅಂತ ನನ್ನ ಭಾವನೆ. ಇಲ್ಲಿ ಸ್ಪಂದಿಸ್ತಾ ಇಲ್ಲ ಸರಿಯಾಗಿ, ಇವರ ಕಾರ್ಯವೈಖರಿ ನಮಗೆ ಇಷ್ಟ ಆಗ್ತಾ ಇಲ್ಲ. ಇಲ್ಲಿ 100 ಸಮಸ್ಯೆಗಳಿದ್ರು ಕೂಡ ಅಲ್ಲಿ ಬೆಂಗಳೂರಲ್ಲಿ ಇದ್ದುಕೊಂಡು ಪಕ್ಷದಲ್ಲಿ ಗೊಂದಲ ಉಂಟು ಮಾಡುವಂಥದ್ದು, ಅಲ್ಲಿ ವಿವಿಧ ರೀತಿಯ ಗೊಂದಲ ಹೇಳಿಕೆಗಳನ್ನ ಕೊಡುವಂತದ್ದು, ಅಲ್ಲಿ ಡಿನ್ನರ್ ಮೀಟಿಂಗ್ ಮಾಡೋದು ಬನ್ನಿ ಅಂತ ಹೇಳಿ ಪಾಪ ಮಾನ್ಯ ಪರಮೇಶ್ವರ್ ಸಾಹೇಬ್ರು ಆಗ್ಲಿ, ಸತೀಶ್ ಜಾರಕಿಹೊಳಿ ಸಾಹೇಬ್ರು ಆಗ್ಲಿ ಪಕ್ಷದ ಚೌಕಟ್ಟಿನಲ್ಲಿ ನಿಷ್ಠಾವಂತರಾಗಿ ಬಹಳ ಕಾರ್ಯವೈಖರಿಯಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇವರು ಅವರೆಲ್ಲ ಹೋಗಿ ಕೆಡಿಸೋದು, ಆ ಡಿನ್ನರ್ ಮೀಟಿಂಗ್ ಬನ್ನಿ, ಈ ಡಿನ್ನರ್ ಮೀಟಿಂಗ್ ಬನ್ನಿ. ಇಲ್ಲೇ 100 ಸಮಸ್ಯೆಗಳಿದೆ. ಇಲ್ಲಿ ಯಾಕೆ ಅವ್ರ ಮಧುಗಿರಿಲೇ ಮೊನ್ನೆ ಏನೋ ಒಂದು ಆಯ್ತು, ಅಚಾತುರ್ಯ ಆಯ್ತು, ಅವೆಲ್ಲ ಹೋಗಿ ನೋಡ್ಬೇಕು ಇವರೆಲ್ಲ. ಅದನ್ನೆಲ್ಲ ಬಿಟ್ಬಿಟ್ಟು ಇವರೆಲ್ಲೋ ಒಂದ್ ಕಡೆ ಏನಾಗ್ತದೆ ಯಾವಾಗ್ಲೂ ಹೇಳ್ತಾ ಇರ್ತಾರೆ,
ಇದು ನನ್ನ ಲಾಸ್ಟ್ ಚುನಾವಣೆ, ನಾನು ನಿಂತ್ಕೊಳ್ಳೋದಿಲ್ಲ. ಹೌದು, ಇವ್ರು ನಿಂತ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ಯಾರಿಗೂ ಸಮಸ್ಯೆ ಉಂಟು ಮಾಡಬಾರ್ದು, ಪಕ್ಷಕ್ಕೆ ಮುಜುಗರ ಉಂಟು ಮಾಡಬಾರ್ದು. ಇವರು ಆಗಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಹೋಗ್ಲಿ. ಹಲವಾರು ಪ್ರತಿಭಾವಂತ ಶಾಸಕರಿದ್ದಾರೆ, ಸಚಿವರಾಗ. ಈ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ವೆಂಕಟಗೌಡ, ಬೂದೀಶ್, ಸೈಯದ್ ತಲಹತ್ ಚಂದ್ರಶೇಖರ್, ಉಮೇಶ್ ಇತರರು ಉಪಸ್ಥಿತರಿದ್ದರು. ಹಾಸನದ ಸಂಸ್ಕೃತ ಭವನದಲ್ಲಿ ಕರ್ನಾಟಕ ಲಲಿತಕಲಾ ಅಕಾಡೆಮಿ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ 2 ದಿನದ ಹಿರಿಯ ಕಲಾವಿದರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಅಕಾಡೆಮಿ ಅಧ್ಯಕ್ಷರಾದ ಪಾಸಾ ಕುಮಾರ್ ದೀಪ ಬೆಳಗುವುದರ ಮೂಲಕ ಚಾಲನೆ ನೀಡಿದರು. ಇದೇ ವೇಳೆ ಕರ್ನಾಟಕ ಲಲಿತಕಲಾ ಅಕಾಡೆಮಿ ರಿಜಿಸ್ಟರ್ ಬಿ ನೀಲಮ್ಮ ಮಾತನಾಡಿ, ಹಿರಿಯ ಕಲಾವಿದರಾದ ಎಸ್ ಚಂದ್ರಶೇಖರ್, ಆರ್.ಜಿ. ರಾಯ್ಕರ್ ಹಾಗೂ ಮಾಹಿ ಗುರು ಇವರು ಚಿತ್ರಕಲೆ ಬೆಳೆಸುವಲ್ಲಿ ಶ್ರಮಿಸಿದವರು. ನಮ್ಮ ಲಲಿತ ಅಕಾಡೆಮಿಯಿಂದ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬರಲಾಗುತ್ತದೆ. ಈ ಕಾರ್ಯಕ್ರಮದ ನಂತರ ಹಿರಿಯ ಕಲಾವಿದರ ಕುರಿತು ಕಲಾ ಶಿಕ್ಷಣ ಮತ್ತು ಜೀವನ ಚರಿತ್ರೆ, ಭಿತ್ತಿ ಚಿತ್ರಗಳ ರಚನೆ ಬಗ್ಗೆ ಹಾಗೂ ಕಲೆ ಮತ್ತು ಸಂಘಟನೆ ಕುರಿತು ಉಪನ್ಯಾಸ ನಡೆಯಲಿದ್ದು, ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಹೇಳಿದರು. ನಮ್ಮ ಕಳೆದ ಜೂನ್ನಲ್ಲಿ ನಮ್ಮ ಅಕಾಡೆಮಿಗೆ ಅಧ್ಯಕ್ಷರು ಮತ್ತು ಸದಸ್ಯರುಗಳ ಸಮಿತಿ ಅಧಿಕಾರವನ್ನು ವಹಿಸಿಕೊಂಡ ಮೇಲೆ ನಮ್ಮ ಅಕಾಡೆಮಿಯಿಂದ ನಾವು ಅನೇಕ ಕಾರ್ಯಕ್ರಮಗಳನ್ನು ಪ್ರತಿ ತಿಂಗಳು 4 ರಿಂದ 5 ಕಾರ್ಯಕ್ರಮಗಳನ್ನು ನಾವು ರಾಜ್ಯದ ಬೇರೆ ಬೇರೆ ಎಲ್ಲ ಭಾಗಗಳಲ್ಲಿ ಆಯೋಜನೆ ಮಾಡ್ತಾ ಬಂದಿದ್ದೇವೆ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಸದಸ್ಯರಿದ್ದಾರೆ. ಅವರ ಸಹಕಾರದೊಂದಿಗೆ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಆ ಮುಖಾಂತರ ಲಲಿತಕಲಾ ಕ್ಷೇತ್ರಕ್ಕೆ ನಮ್ಮ ಅನುದಾನದ ರೀತಿಯಲ್ಲಿ ಏನು ಒಳ್ಳೆಯ ಚಟುವಟಿಕೆಗಳನ್ನು ಮಾಡಬೇಕು, ಈ ಕ್ಷೇತ್ರದ ಬೆಳವಣಿಗೆ, ಈ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವಂತಹ ಕಲಾವಿದರಿಗೆ ಯಾವ ರೀತಿ ಒಂದು ಪ್ರೋತ್ಸಾಹವನ್ನು ಒದಗಿಸಬೇಕು, ವೇದಿಕೆಯನ್ನು ಒದಗಿಸಬೇಕು ಅನ್ನೋ ರೀತಿಯಲ್ಲಿ ವೈವಿಧ್ಯಮಯವಾದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಬಂದಿದ್ದೀವಿ. ಈ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಆಯೋಜನೆ ಮಾಡಿರುವಂತಹ ಕಾರ್ಯಕ್ರಮ ಹಿರಿಯ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ದೇವೆ. ನಮ್ಮ ಕಳೆದ ಜೂನ್ನಲ್ಲಿ ನಮ್ಮ ಅಕಾಡೆಮಿಗೆ ಅಧ್ಯಕ್ಷರು ಮತ್ತು ಸದಸ್ಯರುಗಳ ಸಮಿತಿ ಅಧಿಕಾರವನ್ನು ವಹಿಸಿಕೊಂಡ ಮೇಲೆ ನಮ್ಮ ಅಕಾಡೆಮಿಯಿಂದ ನಾವು ಅನೇಕ ಕಾರ್ಯಕ್ರಮಗಳನ್ನು ಪ್ರತಿ ತಿಂಗಳು 4 ರಿಂದ 5 ಕಾರ್ಯಕ್ರಮಗಳನ್ನು ನಾವು ರಾಜ್ಯದ ಬೇರೆ ಬೇರೆ ಎಲ್ಲ ಭಾಗಗಳಲ್ಲಿ ಆಯೋಜನೆ ಮಾಡ್ತಾ ಬಂದಿದ್ದೇವೆ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಸದಸ್ಯರಿದ್ದಾರೆ. ಅವರ ಸಹಕಾರದೊಂದಿಗೆ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಆ ಮುಖಾಂತರ ಲಲಿತಕಲಾ ಕ್ಷೇತ್ರಕ್ಕೆ ನಮ್ಮ ಅನುದಾನದ ರೀತಿಯಲ್ಲಿ ಏನು ಒಳ್ಳೆಯ ಚಟುವಟಿಕೆಗಳನ್ನು ಮಾಡಬೇಕು, ಈ ಕ್ಷೇತ್ರದ ಬೆಳವಣಿಗೆ, ಈ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವಂತಹ ಕಲಾವಿದರಿಗೆ ಯಾವ ರೀತಿ ಒಂದು ಪ್ರೋತ್ಸಾಹವನ್ನು ಒದಗಿಸಬೇಕು, ವೇದಿಕೆಯನ್ನು ಒದಗಿಸಬೇಕು ಅನ್ನೋ ರೀತಿಯಲ್ಲಿ ಜಿಲ್ಲಾ ವರದಿಗಾರ ಡಿಎಂ ಹರೀಶ್ ಮಾತನಾಡಿ, ಈ ದಿನ ಪ್ರಮುಖವಾದ ದಿನವಾಗಿದ್ದು ಕರ್ನಾಟಕ ಲಲಿತಕಲಾ ಅಕಾಡೆಮಿಯಿಂದ ಇಂತಹ ಉತ್ತಮ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಇಂತಹ ಕಾರ್ಯಕ್ರಮದಿಂದ ಕಲಾವಿದರಿಗೆ ಮತ್ತಷ್ಟು ಉತ್ತೇಜನ ಸಿಗಲಿದೆ. ಶಾಂತಲ ಚಿತ್ರಕಲಾ ಮತ್ತು ನಿರ್ಮಲಾ ಚಿತ್ರಕಲಾ ಸಂಸ್ಥೆಯಿಂದ ಅನೇಕ ಕಾರ್ಯಕ್ರಮವನ್ನು ಆಯೋಜಿಸಿ ಚಿತ್ರಕಲೆಗೆ ಪ್ರೋತ್ಸಾಹಿಸುವ ಕೆಲಸ ಮಾಡಲಾಗ್ತಿದೆ ಅಂತ ಹೇಳಿದರು. ಸಂತೋಷದ ದಿನ ಅಂತ ಹೇಳ್ಬೋದು. ಏಕೆಂದರೆ ಹಿರಿಯ ಕಲಾವಿದರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮ ಹಾಸನದಲ್ಲಿ ಇವತ್ತು ಆಗ್ತಿರ್ತಕ್ಕಂಥದ್ದು. ಎಲ್ಲ ಚಿತ್ರಕಲಾ ಕಲಾವಿದರು ಹಾಗೂ ಕಲಾ ವಿದ್ಯಾರ್ಥಿಗಳು ಸಹ ಸಾಕಷ್ಟು ಖುಷಿ ಪಡುವ ಮತ್ತು ಇವತ್ತು ಎಲ್ಲರಿಗಿಂತ ಹೆಚ್ಚಾಗಿ ಕರ್ನಾಟಕ ಲಲಿತ ಅಕಾಡೆಮಿಯಿಂದ ಕಾರ್ಯಕ್ರಮ ಆಯೋಜನೆ ಆಗಿದೆ. ಆ ಆಯೋಜನೆಗೆ ಮುಖ್ಯ ಕಾರಣಕರ್ತರು ಶ್ರೀಯುತ ಮಂಜುನಾಥ್ ಸರ್ ಅವರು ಬಹಳ ಶ್ರಮಪಟ್ಟು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಸಾಕಷ್ಟು ಸಹಕಾರವನ್ನ ಲಲಿತ ಕಲಾ ಅಕಾಡೆಮಿ ನೀಡಿರ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿಕ್ಕೆ ಕಾರಣ ಅಂತ ನಾನು ಭಾವಿಸ್ತಾ, ಈ ಲಲಿತ ಕಲಾ ಅಕಾಡೆಮಿಯಿಂದ ಇದೇ ಮೊದಲ ಬಾರಿಗೆ ಎರಡನೇ ಬಾರಿಗೆ ಕಾರ್ಯಕ್ರಮ ಆಯೋಜನೆ ಆಗಿದೆ. ಈ ರೀತಿಯ ಕಾರ್ಯಕ್ರಮಗಳು ಆಯೋಜನೆ ಆಗೋದ್ರಿಂದ ಕಲಾವಿದರಿಗೆ ಕಲಾವಿದರ ಈ ಸಂದರ್ಭದಲ್ಲಿ ಕರ್ನಾಟಕ ಲಲಿತಕಲಾ ಅಕಾಡೆಮಿ ಸದಸ್ಯ ಸಂಚಾಲಕ ಎಚ್.ಎಸ್. ಮಂಜುನಾಥ್, ಶೈಲಜಾ, ರಮೇಶ್, ಪ್ರಭಾಕರ್, ಶಾಂತಾ, ಪ್ರವೀಣ್, ಅಕಾಡೆಮಿ ಮಾಜಿ ಸದಸ್ಯ ಬಿ.ಎಸ್. ದೇಸಾಯಿ, ಚಿತ್ರಕಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿ ರಮೇಶ್, ಕಲಾವಿದ ಶಂಕರಪ್ಪ, ಕಲಾವಿದರು ಎ.ಸಿ. ಸುರೇಶ್, ನಾಗೇಶ್ ಇತರರು ಉಪಸ್ಥಿತರಿದ್ದರು. ಪುರಸಭೆ ಮುಖ್ಯಾಧಿಕಾರಿ ಕೆ.ಆರ್. ಹೇಮಂತ್ ಕುಮಾರ್ ಅವರು ದಕ್ಷಿಣ ಕನ್ನಡ ಜಿಲ್ಲೆ ಬಜಪಾ ಪಟ್ಟಣ ಪಂಚಾಯಿತಿಗೆ ವರ್ಗಾವಣೆಯಾದ ಹಿನ್ನೆಲೆಯಲ್ಲಿ ಅವರ ಸ್ಥಾನಕ್ಕೆ ನೂತನ ಪುರಸಭಾ ಮುಖ್ಯಾಧಿಕಾರಿಯಾಗಿ ಆರ್. ಯತೀಶ್ ಕುಮಾರ್ ಅಧಿಕಾರ ಸ್ವೀಕಾರ ಮಾಡಿದರು. ಈ ಸಂದರ್ಭದಲ್ಲಿ ನೂತನ ಮುಖ್ಯ ಅಧಿಕಾರಿಗಳಿಗೆ ಶುಭ ಹಾರೈಸಿ ಮಾತನಾಡಿದ ಜಿ.ಆರ್. ಮೂರ್ತಿ ಅವರು ಪುರಸಭಾ ವ್ಯಾಪ್ತಿಯ ಎಲ್ಲಾ ಪಕ್ಷದ ಪುರಸಭಾ ಸದಸ್ಯರನ್ನ ಗಣನೆಗೆ ತೆಗೆದುಕೊಂಡು ಕಾರ್ಯನಿರ್ವಹಿಸಿ ಅಂತ ಸಲಹೆ ನೀಡಿದರು. ನಗರದ ಅಭಿವೃದ್ಧಿಗೆ ಶ್ರಮಿಸಬೇಕು. ಚನ್ನರಾಯಪಟ್ಟಣ ನಗರ ಯೋಜನಾ ಪ್ರಾಧಿಕಾರದ ಆಡಳಿತ ಮಂಡಳಿಯೊಂದಿಗೆ ಉತ್ತಮ ಬಾಂಧವ್ಯವನ್ನ ಇಟ್ಕೊಂಡು ಕಾರ್ಯನಿರ್ವಹಿಸಬೇಕು ಅಂತ ಮನವಿ ಮಾಡಿದರು.
ಪುರಸಭೆಯ ಚನ್ನರಾಯಪಟ್ಟಣ ಚೀಫ್ ಆಫೀಸರ್ ಆಗಿ ಯತೀಶ್ ಅವರು ಇವತ್ತು ಬಂದಿದ್ದಾರೆ. ಮಧ್ಯಾಹ್ನ ಒಂದು 12 ಗಂಟೆಗೆ ಚಾರ್ಜ್ ತಗೊಂಡಿದ್ದಾರೆ. ಹಂಗೆ ಅವರು ಉತ್ತಮ ಕೆಲಸ ಮಾಡಲಿ ಅಂತ ಕೇಳ್ಕೊತೀವಿ. ಎಲ್ಲ ಪುರಸಭೆ ಸದಸ್ಯರನ್ನು ಎಲ್ಲ ಒಗ್ಗಟ್ಟಾಗಿ, ಅಂದರೆ ಕಾಂಗ್ರೆಸ್ JDS ಅನ್ನೋದೇನು ಭೇದ ಹೇಳ್ತೇನೆ, ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿಕೊಡ್ಬೇಕು ಅಂತ ನಾನು ಈ ಪ್ರಾರ್ಥನೆ. ಯೋಜನಾ ಪ್ರಾಧಿಕಾರದಲ್ಲಿ ಏನು ಕೆಲಸ ಆಗಬೇಕು ಅದಕ್ಕೆ ಎಲ್ಲ ಸಹಕಾರ ಕೊಡಬೇಕು ಅಂತ ನಾನು ಕೋರ್ಕೊತೀನಿ. ಇದೇ ವೇಳೆ ಚನ್ನರಾಯಪಟ್ಟಣ ಪುರಸಭೆಯ ನೂತನ ಮುಖ್ಯಾಧಿಕಾರಿಗಳಾದ ಆರ್ ಯತೀಶ್ ಕುಮಾರ್ ಅವರನ್ನ ನಗರ ಯೋಜನೆ ಪ್ರಾಧಿಕಾರದ ಅಧ್ಯಕ್ಷರಾದ GR ಮೂರ್ತಿ, ಪುರಸಭೆಯ ನಾಮ ನಿರ್ದೇಶನ ಸದಸ್ಯರಾದ ಉಮಾಶಂಕರ್, ಪ್ರೇಮ್ ಕುಮಾರ್, ರವಿ ಸೇರಿದಂತೆ ಇತರರು ಹಾಜರಿದ್ದರು. ಹಾಸನದ ಸಾಲ್ಗಾಮೆ ರಸ್ತೆ ಬಳಿ ದಾಸರಕೊಪ್ಪಲಿನಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ವಿಶೇಷ ದಿನದ ಅಂಗವಾಗಿ ಬೆಳಗಿನಿಂದ ವಿಶೇಷ ಪೂಜೆ ಹಾಗೂ ಅನ್ನದಾನ ಕಾರ್ಯಕ್ರಮವು ಅದ್ದೂರಿಯಾಗಿ ಜರುಗಿತು. ದಾಸರಕೊಪ್ಪಲಿನ ಕಾಂಗ್ರೆಸ್ ಮುಖಂಡರಾದ ಚಂದ್ರಶೇಖರ್ ಮಾಧ್ಯಮದೊಂದಿಗೆ ಮಾತನಾಡಿ, ಶ್ರೀ ಲಕ್ಷ್ಮೀ ಸೇವಾ ಸಮಿತಿ ದಾಸರಕೊಪ್ಪಲು ವತಿಯಿಂದ ಪ್ರತಿ ವರ್ಷ ವೈಕುಂಠ ಏಕಾದಶಿ ದಿನದಂದು ವಿಶೇಷ ಪೂಜೆ ದರ್ಶನವನ್ನ ಸಾರ್ವಜನಿಕರಿಗೆ ನೀಡುವುದು ಕಳೆದ 10 ವರ್ಷಗಳಿಂದಲೂ ಆಚರಿಸಿಕೊಂಡು ಬರಲಾಗ್ತದೆ. ಈ ದೇವಸ್ಥಾನದ ವಿಶೇಷ ಏನಂದ್ರೆ, ಎಲ್ಲಾ ದೇವಾಲಯದಲ್ಲಿ ಶ್ರೀ ವೆಂಕಟೇಶ್ವರ ದೇವರನ್ನ ನೋಡಿರಬಹುದು, ಆದ್ರೆ ಇಲ್ಲಿ ಲಕ್ಷ್ಮೀ ಪದ್ಮಾವತಿ ಸಮೇತ ವೆಂಕಟೇಶ್ವರ ದೇವರನ್ನ ಕಾಣಬಹುದು ಅಂತ ಹೇಳಿದ್ರು. ಇದೇ ವೇಳೆ ಶ್ರೀ ಲಕ್ಷ್ಮೀ ಸೇವಾ ಸಮಿತಿ ದಾಸರಕೊಪ್ಪಲಿನ DK ನಾರಾಯಣ್, ರಾಮಚಂದ್ರ, ಸುಜಯ್, ರಾಮು ಇತರರು ಇದೇ ವೇಳೆ ಉಪಸ್ಥಿತರಿದ್ದರು. ಬೇಲೂರು ತಾಲೂಕಿನ ಕಡೆಕಜ್ಜಿ ಗ್ರಾಮದ ಬಳಿ ರಸ್ತೆ ಪಕ್ಕ ನಿಲ್ಲಿಸಿದ ಕಿಯಾ ಸೆಲ್ಟಾಸ್ ಕಾರ್ಗೆ ದಿಢೀರ್ ಬೆಂಕಿ ಹೊತ್ತಿಕೊಂಡು ಕಾರು ಸುಟ್ಟು ಹೋದ ಘಟನೆ ಇಂದು ಮುಂಜಾನೆ ಸಂಭವಿಸಿದೆ. ಬೆಂಕಿ ಕೆಲವೇ ಕ್ಷಣಗಳಲ್ಲಿ ವಾಹನವನ್ನು ಸಂಪೂರ್ಣವಾಗಿ ವ್ಯಾಪಿಸಿಕೊಂಡರೂ ಅದೃಷ್ಟವಶಾತ್ ಕಾರಿನಲ್ಲಿದ್ದ ದಂಪತಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಚಿಕ್ಕಮಗಳೂರಿನಿಂದ ಸುಬ್ರಹ್ಮಣ್ಯಕ್ಕೆ ಪ್ರಯಾಣಿಸುತ್ತಿದ್ದ ಡಾಕ್ಟರ್ ಶೇಷಾದ್ರಿ ಮತ್ತು ಅವರ ಪತ್ನಿ ಮುಂಜಾನೆ ರಸ್ತೆ ಪಕ್ಕಕ್ಕೆ ಕಾರು ನಿಲ್ಲಿಸಿದ್ದರು. ಅವರು ಕಾರಿನಿಂದ ಕೆಳಗಿಳಿದ ತಕ್ಷಣ ದಿಢೀರ್ ಬೆಂಕಿ ಕಾರಿನಲ್ಲಿ ಕಾಣಿಸಿಕೊಂಡಿತು. ಕೆಲವೇ ಸೆಕೆಂಡುಗಳಲ್ಲಿ ಬೆಂಕಿ ಇಡೀ ವಾಹನವನ್ನು ಸುಟ್ಟು ಹಾಕಿತು. ಮುಂಜಾನೆ 3:30 ಸಮಯವಾದ ಕಾರಣ ಜನಸಂಚಾರ ವಿರಳವಾಗಿದ್ದರಿಂದ ದಂಪತಿಗೆ ತಕ್ಷಣದ ಸಹಾಯ ಲಭ್ಯವಾಗಲಿಲ್ಲ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡಿರಬಹುದು ಅಂತ ಶಂಕಿಸಲಾಗ್ತಿದ್ದು, ದಂಪತಿ ಕಾರು ಹೊತ್ತಿ ಉರಿಯುವುದನ್ನು ಅಸಹಾಯಕರಾಗಿ ನೋಡುವಂತಾಯಿತು. ನಂತರ ಅವರು ಸಮೀಪದ ಪೊಲೀಸ್ ಠಾಣೆಗೆ ತೆರಳಿ ಘಟನೆ ವರದಿ ಮಾಡಿದ್ರು. ಅರೇಹಳ್ಳಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಬೆಂಕಿಯ ಕಾರಣವನ್ನು ಪತ್ತೆ ಹಚ್ಚಲು ತನಿಖೆ ಆರಂಭಿಸಿದ್ದಾರೆ. ಕಾರು ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಆದರೆ ದಂಪತಿಗಳು ಸಮಯೋಚಿತವಾಗಿ ಕಾರಿನಿಂದ ಇಳಿದಿರುವುದು. ಬೇಲೂರು ಪುರಸಭೆಗೆ ಸಂಬಂಧಪಟ್ಟ ಆಸ್ತಿಗಳು ಮತ್ತು ನಿವೇಶನ ಒತ್ತುವರಿ ಮಾಡಿದರೆ ಮುಲಾಜಿಲ್ಲದೆ ತೆರವುಗೊಳಿಸಲಾಗುತ್ತೆ ಅಂತ ಬೇಲೂರು ಪುರಸಭೆ ಅಧ್ಯಕ್ಷ AR ಅಶೋಕ್ ಹೇಳಿದರು. ಪಟ್ಟಣದ ಕುಡ್ಲೂರು ನಾಲೆ ಹಾಗೂ ಯಗಚಿ ನದಿ ಪಕ್ಕದಲ್ಲಿನ ಪುರಸಭಾ ಆಸ್ತಿ ಒತ್ತುವರಿಯಾಗಿರುವ ಬಗ್ಗೆ ಸರ್ವೆ ಕಾರ್ಯ ನಡೆಸಿದ ನಂತರ ಮಾತನಾಡಿದ ಅವರು, ಪಟ್ಟಣದಲ್ಲಿ ಒಳಚರಂಡಿ ಯೋಜನೆಯಡಿ ಶುದ್ಧೀಕರಣ ಘಟಕ ಸ್ಥಾಪಿಸುವ ಉದ್ದೇಶದಿಂದ ಸರ್ವೆ ನಂಬರ್ 41ರಲ್ಲಿ 1.5 ಎಕರೆ ಜಾಗವನ್ನು ಭೂಸ್ವಾಧೀನಗೊಳಿಸಿದೆ. ಶಿವಜ್ಯೋತಿ ಪಣದ ಸೋಮಶೇಖರ್ ದೂರು ನೀಡಿದ ಹಿನ್ನೆಲೆಯಲ್ಲಿ ಸರ್ವೆ ನಡೆಸಿದ ಬಳಿಕ 7 ಕುಂಟೆ ಜಾಗ ಒತ್ತುವರಿಯಾಗಿರುವುದು ಗಮನಕ್ಕೆ ಬಂದಿದ್ದು, ಸರ್ವೆ ಮಾಡಿಸಿ ಸಾಮಿಲ್ ಮಾಲೀಕರಿಗೆ ನೋಟಿಸ್ ನೀಡಲಾಗಿದೆ ಅಂತ ತಿಳಿಸಿದರು. ಸಾಮೀಲು ಮಾಲೀಕರು ಮಾತನಾಡಿ, ನಾವು ಒತ್ತುವರಿ ಮಾಡಿರುವುದಿಲ್ಲ. ಈ ಹಿಂದೆ ಪುರಸಭೆಯವರೇ 7 ಕುಂಟೆ ಬಿಟ್ಟು ಅಳತೆ ಮಾಡಿ ಬೇಲಿ ಹಾಕೊಂಡಿರ್ತಾರೆ. ಈ ಜಾಗ ನಮಗೆ ಬೇಕು ಅಂತ ಪಟ್ಟು ಹಿಡಿದಿಲ್ಲ. ಪುರಸಭೆಯವರು ಸೂಕ್ತವಾದ ಸರ್ವೆ ನಡೆಸಿ ಜಾಗವನ್ನು ವಶಪಡಿಸಿಕೊಳ್ಳಬಹುದು. ಹಾಗೆಯೇ ನಮ್ಮ ಹೆಸರಿನಲ್ಲಿರುವ ಜಾಗ ಸರ್ವೆ ನಡೆಸಲು ನಮಗೆ 2 ದಿನ ಕಾಲಾವಕಾಶ ಕೊಡಿ ಅಂತ ಮನವಿ ಮಾಡಿದರು. ಸೋಮಶೇಖರ್, ನೆಹರು ನಗರ, ಶಿವಜ್ಯೋತಿ ಪಣ ಇವರ ಒಂದು ದೂರಿನ ಮೇರೆಗೆ ನಮ್ಮ ಬೇಲೂರು ಪಟ್ಟಣದ ಒಳಚರಂಡಿ ಯೋಜನೆಯಡಿ ಶುದ್ಧೀಕರಣ ಘಟಕಕ್ಕೆ ಸೇರಿದಂಥ 1 ಎಕರೆ 5 ಕುಂಟೆ ಜಾಗದಲ್ಲಿ ಕೆಲವರು ನಮ್ಮ ಜಾಗವನ್ನು ಅತಿಕ್ರಮಿಸಿಕೊಂಡಿದ್ದಾರೆ ಅಂತ ಏನು ದೂರಿನ ಮೇರೆಗೆ ನಾವು ಈ ಒಂದು ಶುದ್ಧೀಕರಣ ಘಟಕದ ಜಾಗದ 1 ಎಕರೆ 5 ಗುಂಟೆ ಜಾಗವನ್ನು ಈ ಹಿಂದೆ ಸರ್ವೆ ಮಾಡಿಸಿ ನಮ್ಮ ಪುರಸಭೆ ವತಿಯಿಂದ ಮತ್ತು ಪ್ರೈವೇಟ್ ಸರ್ವೆಯನ್ನು ಮಾಡಿಸಿ ನಾವು ಮಾಡಿದ್ವಿ. ಆವಾಗ 7ರಿಂದ 7.25 ಗುಂಟೆ ಜಮೀನು ಒತ್ತುವರಿ ಆಗಿದೆ ಅಂತೇಳಿ ಟೆಂಪ್ರವರಿಯಾಗಿ, ಅಂದರೆ ನಾವು ಇಂಡಿವಿಜುವಲ್ ಆಗಿ ನಾವು ಸರ್ವೆಯನ್ನು ಮಾಡಿಸಿದ್ವಿ. ಆದರೂ ಸಹ ಇಂಡಿವಿಜುವಲ್ ಆಗಿ ಮಾಡಿಸೋದು ತಪ್ಪು ನಮ್ಮದು ಅಂತೇಳಿ ನಾವು ತಹಸೀಲ್ದಾರರ ಮುಖಾಂತರ ತಹಸೀಲ್ದಾರರವರಿಗೆ ಮನವಿ ಕೊಟ್ಟು ಹದ್ದುಬಸ್ತನ್ನು ಕಟ್ಟಿ ನಮಗೆ ಅಳತೆಯನ್ನು ಮಾಡಿಸ್ಕೊಡಿ ಅಂತ ಕೇಳ್ಕೊಂಡಾಗ ಅದು ಸ್ವಲ್ಪ ಕಾಲಾವಕಾಶ ಹಿಡೀತು. ಅದನ್ನು ನಾವು ಹೋದ ವಾರ ತಹಸೀಲ್ದಾರ್ ಹತ್ರ ಮಾತಾಡಿದಾಗ
8ನೇ ತಾರೀಕು ನೀವು ಸರ್ವೆನ ಮಾಡಿಸಿ ನಮ್ಮವ್ರನ್ನ ಕಳಿಸ್ಕೊಡ್ತೀನಿ ಅಂತ ಹೇಳಿದಾಗ ಇವತ್ತು ನಾವು ಸರ್ವೆ ಮಾಡಿಸಿದ್ದೀವಿ. ಏನು ಅವತ್ತು ಸರ್ವೆ ಮಾಡಿಸಿದ್ವಿ 7.25 ಗುಂಟೆ ಡಿಫ್ರೆನ್ಸ್ ಇತ್ತು. ಆ 7.25 ಗುಂಟೆ ಜಾಗ ಒತ್ತುವರಿ ಆಗಿದ್ದನ್ನು ಇವತ್ತು ನಮ್ಮ ಪುರಸಭೆಯಿಂದ ನಮ್ಮ ನೌಕರರು ನಮ್ಮ ಅಧಿಕಾರಿಗಳು ಎಲ್ಲ ಸೇರಿ ಆ ಜಾಗನ ಬಿಡಿಸುವಂಥ ಒಂದು ಕಾರ್ಯವನ್ನು ಮಾಡಿದ್ದೇವೆ. ನಾಳೆಲೇ ಸಹ ಇವತ್ತು ಸಂಜೆ ಆಗಿರೋದ್ರಿಂದ ದಾರ ಕಟ್ಟಿ ಅದನ್ನು ಟ್ರಂಚ್ ಮಾಡಬೇಕು ಅಂತ ಇದ್ವಿ. ಈಗೆಲ್ಲ ಮನೆಗೆ ಹೋಗೋ ಟೈಮ್ ಆಗಿರೋದ್ರಿಂದ ಸಂಜೆ ಆಗಿರೋದ್ರಿಂದ ಇವತ್ತು ಬಿಟ್ಟು ನಾಳೆ ಬೆಳಗ್ಗೆ ಬಿಡು ಫಸ್ಟ್ ಎಷ್ಟು ಬರುತ್ತೆ ಅಂತ ಮಿಕ್ಕಿದೆಲ್ಲ ನಮ್ಮದೇ ಅಲ್ಲ. ಅವ್ರು ಬೌಂಡ್ರಿ ಫಿಕ್ಸ್ ಆಗಿದೆಯಲ್ಲ ಸರ್, ಎಲ್ಲ ಅಲ್ಲೇ ಆಗಿದೆಯಲ್ಲ, ಕಾಣ್ತಿದೆಯಲ್ಲ ಅಲ್ಲಿ ಚೈನಲ್ಲಿ ಚೈನ್ ತಳಪ್ಪ. ಇದು ಸ್ಟಾರ್ಟ್ ಮಾಡಿ, ಕೆಲಸ ಸ್ಟಾರ್ಟ್ ಮಾಡಿ, ಆಮೇಲೆ ಏನಿದೆ 9 ಗುಂಟೆ ಎಳೆಯೋದು 15 ಗುಂಟೆ ಎಳೆಯೋದೇನು ದೊಡ್ಡ ವಿಷಯ ಅಲ್ಲ. 5 ನಿಮಿಷ 10 ನಿಮಿಷದಲ್ಲಿ ನೀಟಾಗಿ ಇಟ್ಕೋಗ್ರಿ ಪಟಾಪಟ. ಕರೆಕ್ಟ್ ಸರ್, ನೀವು ಹೋಗಿ ಸರ್, ನೀವು ಇದರಲ್ಲಿ ಹೇಳಿ ಸೇಫ್ ತಂದಿಲ್ವನ್ರಿ ನೀವು ಅಡಿಲಟ್ಕೊಂಡು ಬರ್ಸ್ಕೊಳ್ಳಿ. 10 ನಿಮಿಷ ವೇಟ್ ಮಾಡಿ. ಆಯ್ತಾ ವಿಡಿಯೋ ಮಾಡಕ್ಕೆ ಹೇಳಿ. ಮಾಡು ವಿಡಿಯೋ. ಮೋನೇಶಣ್ಣಿಗೆ ಹೇಳೋಣ ತರತ್ತೆ ಟೇಪು. ಮೋನೇಶಣ್ಣ ಇಲ್ಲಲ್ಲ ಅಣ್ಣ, ಮೋನೇಶಣ್ಣಿಗೆ ಹೇಳು ಫೋನ್ ಮಾಡಿ. ಫೋನ್ ಮಾಡಿ ಮೋನೇಶಣ್ಣಿಗೆ ಬರಲಿ. ಹೋಗ್ರಿ, ಹೋಗ ಆ ಕಡೆ ಹೋಗು. ಆ ಎಂಡಿಂಗಿಂದ ಇಡಿ ಎಷ್ಟೇನು ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ಲಿಂಕ್ ಮಾಡಿ ಹೊಸ ಪೇಪರಲ್ಲಿ ಬರ್ಕೊಳ್ಳಿ, ವೈಟ್ ಪೇಪರಲ್ಲಿ ನಿಮ್ಮದು. ಆ ಕಡೆಯಿಂದ ಹೋಗ್ಬಿಡಿ ಸರ್, ಇಲ್ಲಿ ತುಂಬ ಇದೆ, ಸ್ವಲ್ಪ ಅಲ್ಲಿದೆ ಕಲ್ಲಿದೆ. ಮತ್ತೆ ವ್ಯತ್ಯಾಸ ಆಯಿತು ಅದು ಇದು ಅಂದ್ಬಿಡಿ. ನೀವು ವಿಡಿಯೋ ಮಾಡ್ರಪ್ಪ, ವಿಡಿಯೋ ರೆಕಾರ್ಡ್ ಎಲ್ಲ ಮಾಡಿ. ನಿಮ್ಮದು ಚಿಕ್ಕೋಣಲ್ಲ, ನಮ್ಮ ಬೇಲು ಹಿಂದೆ ತುಂಬ ಇದೆಯಲ್ಲ. ಈ ಕಡೆ ಅಲ್ಲಿ ಹೋಗೋಕ್ಕಾಗಲಿಲ್ಲ ಅಂದರೆ ಇನ್ನೊಂದು ಚೆಕ್ ಮಾಡಿ. ನೆಲದಲ್ಲಿ ಇಡಬೇಕು, ಹಂಗೆ ಹಂಗೆ ತಳ ಹಿಡಿಬೇಕು. ಬೀಳ್ಲಿ ಏನಾಗಲ್ಲ, ನಿಂತ್ಕೊಳ್ಳಪ್ಪ ಏನಾಗಲ್ಲ. ಅಲ್ಲಿ ಮರ ಇದೆ, ಇದಿದೆ. ಪಕ್ಕದಲ್ಲೇ ಹೋಗುತ್ತೆ. ಮೀನು ಹಿಡಿಯೋದಲ್ಲಪ್ಪ, ಇನ್ನೆಲ್ಲಿ ಮೀನು ಹಿಡಿತಾರೆ? ದನ ಕಾಯಕ್ಕೆ ಹೋಗಿ ದನ ಕಾಯಕ್ಕೆ ಹೋಗಿ ಒಂದು ಟೇಪ್ ಹಿಡ್ಕೊಬರಲ್ಲ, ಏನಿಲ್ಲ. ಯಾಕೆ ಸುಮ್ಮನೆ ಬರೀ ರೆಡಿ ಆಗ್ತೈತಿ. ಏನು ನೀನು ಇಲ್ಲೇನೇನು ಟೇಪ್ ಗುಂಟೆ ಲೆಕ್ಕದಲ್ಲಿ ಅಳಿತಲ್ಲ. ಖಾತೆ ಕೂತಿದೆ ಗುಂಟೆ ಲೆಕ್ಕ. ಹೋಗೋಣ ನೀನು ಮುಂದೆ, ಕಂದಾಯ ನಿರೀಕ್ಷಕರು ಹೋಗಿ. ಎಲ್ಲರೂ ಮಾತಾಡೋದು. ಈ ಸಂದರ್ಭದಲ್ಲಿ ಪುರಸಭಾ ಆರೋಗ್ಯ ನಿರೀಕ್ಷಕ ಲೋಹಿತ್, ಸರ್ವೆ ಅಧಿಕಾರಿ ಗಂಗಾಧರ್ ಸೇರಿದಂತೆ ಇಲ್ಲಿನ ಪುರಸಭಾ ಕಂದಾಯ ಅಧಿಕಾರಿಗಳು ಹಾಜರಿದ್ದರು. ಪ್ರತಿ ವರ್ಷದಂತೆ ಈ ವರ್ಷವೂ 4ನೇ ವರ್ಷದ ಪ್ರತಿಭಾ ಪುರಸ್ಕಾರವನ್ನು ಆಲೂರು ತಾಲೂಕಿನ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಜನವರಿ 13ರಂದು ಹಮ್ಮಿಕೊಳ್ಳಲಾಗಿದೆ ಅಂತ ಹಾಸನದಲ್ಲಿ ರಾಧಮ್ಮ ಜನಸ್ಪಂದನದ ಅಧ್ಯಕ್ಷ BN ಹೇಮಂತ್ ಕುಮಾರ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ, ನಮ್ಮ ರಾಧಮ್ಮ ಜನಸ್ಪಂದನ ಸಂಸ್ಥೆ ವತಿಯಿಂದ 4ನೇ ವರ್ಷದ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದು, ಆಲೂರು ತಾಲೂಕಿನ ಎಲ್ಲಾ ಶಾಲೆಯ SSLC ವಿದ್ಯಾರ್ಥಿಗಳನ್ನು ಪ್ರಥಮ ಸ್ಥಾನದ ಆಧಾರದ ಮೇಲೆ ಮತ್ತು ಆಲೂರು ಕಾಲೇಜಿನ ದ್ವಿತೀಯ PUC ವಿದ್ಯಾರ್ಥಿಗಳನ್ನು ಪ್ರಥಮ ಸ್ಥಾನದ ಆಧಾರದ ಮೇಲೆ. ಈಗಿನ ವ್ಯವಸ್ಥೆಯಲ್ಲಿ ಎಲ್ಲ ಸಮುದಾಯದವರು ಆ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡುತ್ತಿರುವ ಸಂದರ್ಭದಲ್ಲಿ ನಮ್ಮ ಸಂಸ್ಥೆ ವಿದ್ಯಾರ್ಥಿಗಳಿಗೆ ಜಾತಿ ಎಂಬ ಬೀಜವನ್ನು ಬಿತ್ತಬಾರದು ಎಂಬ ದೃಷ್ಟಿಯಿಂದ ಪ್ರತಿ ವರ್ಷವೂ ಎಲ್ಲಾ ಜಾತಿ ಮತ್ತು ಧರ್ಮದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಏರ್ಪಡಿಸಿರ್ತೇವೆ ಅಂತ ಹೇಳಿದ್ರು. ಒಂದು ತಾಲೂಕಲ್ಲಿ ಎಷ್ಟು ಸರ್ಕಾರಿ ಶಾಲೆ ಇದೆ, 10ನೇ ತರಗತಿ ಮತ್ತು ದ್ವಿತೀಯ PUC ಎಷ್ಟು ಕಾಲೇಜ್ ಇದೆ, ಎಲ್ಲರನ್ನು ಮೊದಲು ಮತ್ತು ದ್ವಿತೀಯ 2 ಸ್ಥಾನಗಳನ್ನ ತಗೊಂಡು ಹೆಚ್ಚು ಮೆರಿಟ್ ಯಾರು ಇರ್ತಾರೋ ಪ್ರತಿಭಾ ಪುರಸ್ಕಾರ ಮಾಡ್ತೀವಿ. ಅದರಂತೆ ಈ ಬಾರಿ ಕೂಡ ನಾವು ಮಾಡ್ತಾ ಇದ್ದೀವಿ. ಈ ಬಾರಿ ನಾವು ಮಾಡ್ತಿರೋ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀಯುತ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದಂತಹ ನಿವೃತ್ತ ನ್ಯಾಯಾಧೀಶರಾದಂತಹ ಸಂತೋಷ್ ಹೆಗಡೆ ಸಾಹೇಬರು ಮತ್ತು ಹಾಲಿ
ಉಪಸಭಾಪತಿಗಳಾದ ಪ್ರಾಣೇಶ್ ಅಣ್ಣನವರು, ಅವರೊಂದಿಗೆ ಮಾಜಿ ಶಿಕ್ಷಣ ಸಚಿವರಾದಂತಹ ಕೊಳ್ಳೇಗಾಲ ನಮ್ಮ ಮಹೇಶ್ ಅಣ್ಣನವರು, ಮತ್ತೆ ಎ ಟಿ ರಾಮಸ್ವಾಮಿ ಸಾಹೇಬರಿಗೆ ಹಿರಿಯರು ಇದ್ದಾರೆ ಈ ಜಿಲ್ಲೆಯಲ್ಲಿ, ಅರಕಲಗೂಡಿನ ಮಾಜಿ ಶಾಸಕರು, ಅವರಿಗೆ ಅಧ್ಯಕ್ಷತೆಯನ್ನು ವಹಿಸಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಮತ್ತೊಬ್ಬರು ಗೌರವ ಉಪಸ್ಥಿತಿಯಾಗಿ ಈ ಜಿಲ್ಲೆಯ ಹಿರಿಯರಾದಂಥ ಚನ್ನರಾಯಪಟ್ಟಣದ ಪುಟ್ಟೇಗೌಡರಣ್ಣವರು ಮತ್ತು ಇವರೊಂದಿಗೆ ಅನೇಕ ಊರಿಗಾಗಿ ದುಡಿದಿರುವಂತಹ ಸಾಮಾಜಿಕ ಸೇವೆ ಮಾಡಿದವರಿಗೆ ಗೌರವ ಸಮರ್ಪಣೆ ಇದೆ ಇದೇ ಕಾರ್ಯಕ್ರಮದಲ್ಲಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯದರ್ಶಿ ಶ್ರೀಕಾಂತ್, ನಿರ್ದೇಶಕ ಸಿ ಸೋಮಶೇಖರ್, ನವೀನ್, ಕಿರಣ್ ಇತರರು ಉಪಸ್ಥಿತರಿದ್ದರು. ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿ ವ್ಯಾಪ್ತಿ ಪ್ರದೇಶಗಳಿಗೆ ತೆರಳಿದಾಗ ನಾನು ನಿಮ್ಮ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿ ಅಂತ ಹೇಳುವುದನ್ನು ಕೇಳಿದರೆ ಮೈ ರೋಮಾಂಚನವಾಗುತ್ತೆ ಅಂತ ಎಸ್ ಮಾನಸ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿ ಡಿಸಿ ಸಣ್ಣಸ್ವಾಮಿ ಹೇಳಿದರು. ಬೇಲೂರು ತಾಲೂಕು ಅರೇಹಳ್ಳಿಯ ಎಸ್ ಮಾನಸ ಪ್ರೌಢಶಾಲೆಯಲ್ಲಿ ಆಯೋಜಿಸಲಾಗಿದ್ದ 2024-25ನೇ ಸಾಲಿನ ಮಾನಸ ಸಂಭ್ರಮ ವಾರ್ಷಿಕೋತ್ಸವವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಮ್ಮ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿಗಳು ಹಲವಾರು ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ಕಂಡು ಖುಷಿ ಎನಿಸುತ್ತೆ. ಅಂದು ಕನ್ನಡ ಮಾಧ್ಯಮದಲ್ಲಿ ಆರಂಭಿಸಲಾದ ಶಾಲೆಯು ಇಂದಿಗೆ 33 ವಸಂತಗಳನ್ನು ಕಳೆದಿದೆ. ₹1 ಪಡೆಯದೆ ಉಚಿತವಾಗಿ ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣವನ್ನು ನೀಡುತ್ತಿದ್ದೇವೆ. ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಶಿಕ್ಷಣ ನೀಡಲು ಆಂಗ್ಲ ಮಾಧ್ಯಮ ಶಾಲೆಯನ್ನು ಸಹ ಪ್ರಾರಂಭಿಸಲಾಗಿದೆ ಅಂತ ತಿಳಿಸಿದರು. 1 ಜನ ಇದ್ದಾರೆ. ನಾನು ಕೆಲವು ಸಂದರ್ಭದಲ್ಲಿ ಆ ಹಳ್ಳಿಗಳಿಗೆ ಭೇಟಿ ನೀಡಿದಾಗ ನಾನು ನಿಮ್ಮ ಶಾಲೆಯಲ್ಲಿ ಓದಿದ್ದು ವಿದ್ಯಾರ್ಥಿ ಅಂತ ಕೇಳಿದಾಗ ನನಗೆ ಒಂದು ಹೆಮ್ಮೆ ಮತ್ತು ಖುಷಿ ಆಗ್ತದೆ. ಈ ಶಾಲೆಯಲ್ಲಿ ಓದಿದಂಥ ವಿದ್ಯಾರ್ಥಿಗಳು ಇಂಜಿನಿಯರ್ ಆಗಿದ್ದಾರೆ, ಡಾಕ್ಟರ್ಗಳಾಗಿದ್ದಾರೆ. ಕಾಂಗ್ರೆಸ್ ಕಿಸಾನ್ ಕೇತ್ ರಾಜ್ಯ ಸಂಚಾಲಕ ಎಚ್.ಡಿ. ತುಳಸಿದಾಸ್ ಮಾತನಾಡಿ, ನಾವುಗಳು ಸಮಾಜಮುಖಿ ಕೆಲಸ ಮಾಡಿದಾಗ ವೇದಿಕೆ ಸಿಗುವ ಪುಣ್ಯ ಲಭಿಸುತ್ತೆ. ಆದ್ದರಿಂದ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಕೊಳ್ಳಬೇಕು. ವಿದ್ಯಾರ್ಥಿಗಳು 6-7 ಗಂಟೆಯಷ್ಟೇ ಶಾಲೆಯಲ್ಲಿರ್ತಾರೆ. ಆದರೆ ಇನ್ನುಳಿದ ಬಹುತೇಕ ಸಮಯವನ್ನು ಮನೆಯಲ್ಲಿಯೇ ಕಳೆಯೋದ್ರಿಂದ ಪೋಷಕರು ಮಕ್ಕಳ ಚಲನವಲನವನ್ನು ಗಮನಿಸಿ ಮಕ್ಕಳ ತಪ್ಪುಗಳನ್ನು ಸರಿಪಡಿಸಬೇಕು ಅಂತ ತಿಳಿಸಿದರು. ವಾರ್ಷಿಕೋತ್ಸವ ಸಭೆ, ಈ ಸಭೆಯಲ್ಲಿ ಹಲವಾರು ಗಣ್ಯರು ವೇದಿಕೆ ಮೇಲಿದ್ದಾರೆ. ಈ ವೇದಿಕೆ ಹಂಚಿಕೊಳ್ಳುವ ಒಂದು ಯೋಗ ಯಾವಾಗ ಬರ್ತದೆ ಅಂದರೆ ನಾವುಗಳು ಸಮಾಜಮುಖಿ ಕೆಲಸವನ್ನು ಮಾಡಿದಾಗ ಮಾತ್ರ. ಹಾಗೆ ತಾವು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಈ ವಾರ್ಷಿಕೋತ್ಸವದಲ್ಲಿ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ರು. ಇದೇ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂಕಪ್ಪ, ಉಪಾಧ್ಯಕ್ಷ ವಿಘ್ನೇಶ್, PSI ಶೋಭಾ, ಭರಮಣ್ಣನವರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೈಕುಂಠ ಏಕಾದಶಿಯ ಅಂಗವಾಗಿ ಹಾಸನದ ಸೀತಾರಾಮಾಂಜನೇಯ ದೇವಾಲಯದಲ್ಲಿ ಸ್ವರ್ಗದ ಬಾಗಿಲು ಪ್ರವೇಶ ಮಾಡಿದ ಶಾಸಕ ಎಚ್.ಪಿ. ಸ್ವರೂಪ್. ಜಿಲ್ಲಾ ಮಂತ್ರಿ ಕೆಎನ್ ರಾಜಣ್ಣ ಜಿಲ್ಲೆ ಬಿಟ್ಟು ಹೋಗಲಿ, ಉಸ್ತುವಾರಿ ಜಾಗಕ್ಕೆ ಬೇರೆಯವರನ್ನ ನೇಮಿಸಿ ಕಾಂಗ್ರೆಸ್ ಮುಖಂಡ ರಂಗಸ್ವಾಮಿ ಬನವಾಸೆ ಆಗ್ರಹ. ಹಾಸನದ ಸಂಸ್ಕೃತ ಭವನದಲ್ಲಿ 2 ದಿನದ ಹಿರಿಯ ಕಲಾವಿದರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಪಾಸ ಕುಮಾರ್ ಚಾಲನೆ.